ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ರಾಹುಲ್, ವೇಣುಗೋಪಾಲ್, ಸುರ್ಜೇವಾಲಾ ಸಭೆ ಸೇರಿದ್ದಾರೆ. ಡಿಕೆ ಶಿವಕುಮಾರ್ ಕೂಡ ಭಾಗಿಯಾಗಿದ್ದಾರೆ. ಸೊ ಮುಂದಿನ ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಯೋಚಿಸ್ತಾ ಇದೆ. ಸಿಎಲ್ಪಿ ಸಭೆ, ಸಚಿವ ಸಂಪುಟ ರಚನೆ, ಇದ್ರ ಬಗ್ಗೆ ಎಲ್ಲ ಚರ್ಚೆ ಆಗ್ತಾ ಇದೆ. ಅಷ್ಟೇ ಅಲ್ಲ, ಡಿಸಿಎಂ ಹುದ್ದೆಗೆ ಸಂಬಂಧಪಟ್ಟ ಹಾಗೇನೂ ಕೂಡ ಬಹಳ ಗಂಭೀರವಾದಂತ ಚರ್ಚೆ ನಡೀತಾ ಇದೆ. ಒಂದಲ್ಲ 4 ಡಿಸಿಎಂ ಹುದ್ದೆ ಕ್ರಿಯೇಟ್ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಕೆಲವರು ಒತ್ತಾಯ ಮಾಡ್ತಿದ್ದಾರೆ. ಅಥವಾ ತೆರೆಮರೆಯಲ್ಲಿ ಒಂದು ಲಾಬಿ ನಡೀತಾ ಇದೆ. ಈ ಥರದ್ದೆಲ್ಲವೂ ಕೂಡ ಸುದ್ದಿ. ಬಟ್ ಅದು 4 ಆಗುತ್ತೋ 1 ಆಗುತ್ತೋ ಆದರೆ ಯಾವ್ಯಾವ ಸಮುದಾಯಕ್ಕೆ ಅದು ಸಿಗ್ಬೋದು, ಅಥವಾ ಆ ಸಮುದಾಯದ ನಾಯಕರಿಗೆ ಯಾರಿಗ ಅವಕಾಶ ಸಿಗ್ಬೋದು, ಪ್ರಾದೇಶಿಕವಾರು ಏನಾದರೂ ಅವಕಾಶಗಳು ಸಿಗುತ್ತಾ, ಈ ಥರದ್ದೆಲ್ಲ ಸಹಜವಾಗಿ ಕುತೂಹಲ ಇರುವಂಥ ಸಂದರ್ಭ. ಮಹೇಶ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ದೆಹಲಿಯಿಂದ. ಮಹೇಶ್, ಈಗ ನಡೀತಾ ಇರುವಂಥ ಸಭೆ ಬಹುಶಃ ಎಲ್ಲದಕ್ಕೂ ಉತ್ತರ ಸಿಗಬೇಕಾದಂಥ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇರುವಂಥ ಸಭೆ. ಯಾರ್ಯಾರು ಸಂಪುಟ ಸೇರಬಹುದು, ಪದಗ್ರಹಣ ಯಾವಾಗ, ಯಾರ್ಯಾರಿಗೆ ಡಿಸಿಎಂ, ಯಾರ್ಯಾರು ಹಾಜರಾಗ್ತಾರೆ, ಹೇಗೆ ನಡಿಬೇಕು, ಮುಂದಿನ 2 ವರ್ಷಗಳ ಕಾರ್ಯತಂತ್ರಗಳು ಹೇಗಿರಬೇಕು, ಸೊ ಈ ರೀತಿಯಾದಂಥದಕ್ಕೆ ಒಂದು ರೂಟ್ ಮ್ಯಾಪ್ ಹಾಕುವಂಥ ಸಭೆನಾ ಇದು? ಏನ್ ಕತೆ ಮಹೇಶ್? ಮಲ್ತೇಶ್, ಖಂಡಿತ ಇದು ಅಂತಿಮ ಸಭೆ ಅಂತಲೇ ಹೇಳ್ಬೋದು. ಖರ್ಗೆ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆ ನಡೀತಾ ಇರುವಂಥದ್ದು. ರಾಹುಲ್ ಗಾಂಧಿ ಮತ್ತು ಡಿಕೆ ಶಿವಕುಮಾರ್ ಕೂಡ ಇರುವಂಥದ್ದು, ಮತ್ತು KC ವೇಣುಗೋಪಾಲ್, ಸುರ್ಜೇವಾಲಾ ಕೂಡ ಇರುವಂಥದ್ದು. ಅಂತಿಮ ಸಭೆ ಈಗಾಗಲೇ ನಿನ್ನೆಯಿಂದ ನಡೆದಂಥ ರಾಜ್ಯದ ಎಲ್ಲ ಪ್ರಸಂಗಗಳನ್ನ ಕೂಡ ಏನು ಹೈಕಮಾಂಡ್ ಒಂದು ರೀತಿಯಲ್ಲಿ ಸಮಾಧಾನಕವಾಗಿ ಪರಿಹಾರ ಮಾಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದ ಸಿದ್ದರಾಮಯ್ಯನವರು ಕೂಡ ಬಂದು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಈಗಾಗಲೇ ವಾಪಸ್ ಆಗಿರುವಂಥದ್ದು. ಈಗಾಗಲೇ ಏನು ಈ ಹಿನ್ನೆಲೆಯಲ್ಲಿ ಬಹುತೇಕ ಅಂತಿಮ ಸುತ್ತಿನ ಸಭೆ ಅಂತ ಹೇಳ್ಬೋದು. ಈಗ ನಾನೀಗ ಏನು ಖರ್ಗೆ ನಿವಾಸದಲ್ಲಿ ಇರುವಂಥದ್ದು ನಾವು ದೃಶ್ಯದಲ್ಲಿ ಕೂಡ ನೋಡಬಹುದಾಗಿದೆ. ಒಳಗಡೆ ಈಗಾಗಲೇ ಸಭೆ ನಡೀತಾ ಇರುವಂಥದ್ದು. ಪ್ರಮುಖವಾಗಿ ಡಿಸಿಎಂಗಳ ನೇಮಕ ಇರ್ಬೋದು, ಮತ್ತು ಸಚಿವ ಸ್ಥಾನ ಯಾರಿಗೆಲ್ಲ ಕೊಡಬೇಕು, ಮತ್ತು ಯಾವಾಗ ಪ್ರಮಾಣ ವಚನ ಇಟ್ಕೊಳ್ಬೇಕು ಅನ್ನೋದು ಕೂಡ ಈಗ ಸಭೆಯಲ್ಲಿ ಪ್ರಸ್ತಾಪ ಆಗ್ತಾ ಇರೋದಂತೂ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ನಾಳೆ ಏನು CLP ಸಭೆ ನಡೆದಂಥ ಬಳಿಕ ಪ್ರಮಾಣ ವಚನ ದಿನಾಂಕ ಕೂಡ ನಿಗದಿಯಾಗುವಂಥ ಲಕ್ಷಣಗಳು ಕೂಡ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಆರಂಭದಲ್ಲಿ ಏನು DK ಶಿವಕುಮಾರ್ ಜೊತೆ ಅಂದರೆ CM ಜೊತೆ ಯಾರೆಲ್ಲ ಏನು ಸಚಿವ ಸ್ಥಾನ ಮತ್ತು DCM ಏನು ನೇಮಕ ಆಗಿರ್ತಾರೆ ಅವ್ರನ್ನ ಪ್ರಮಾಣ ವಚನಕ್ಕೆ ಸಿದ್ಧತೆ ನಡೆಸಬೇಕು, ಯಾರಿಗೆ ಸೂಚನೆ ನೀಡಬೇಕು ಅನ್ನೋದು ಕೂಡ ಸಭೆಯಲ್ಲಿ ಪ್ರಸ್ತಾಪ ಆಗ್ತಾ ಇದೆ. ಪ್ರಮುಖವಾಗಿ ಬಲಿಷ್ಠ ಸಮುದಾಯಗಳಿಗೆ DCM ಸ್ಥಾನ ನೀಡಲೇಬೇಕನ್ನೋ ಒತ್ತಾಯ ಕೂಡ ಇರುವಂಥದ್ದು. ನಾಯಕರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಹೈಕಮಾಂಡ್ ಕೂಡ ಈಗ ಅದನ್ನು ನೀಡುವಂಥ ಸಾಧ್ಯತೆ ಕೂಡ ಹೆಚ್ಚಿರುವಂಥದ್ದು. ಹೀಗಾಗಿ ಹೈಕಮಾಂಡ್ ಸಂಪೂರ್ಣವಾಗಿ ಈಗ DK ಶಿವಕುಮಾರ್ ಜೊತೆ ಚರ್ಚೆ ಕೂಡ ಮಾಡ್ತಾ ಇದ್ದಾರೆ. ಈಗ ಬೆಳಗ್ಗೆಯಿಂದ ಕೂಡ ಸಾಕಷ್ಟು ಹಿರಿಯ ಸಚಿವರು ಮತ್ತು ಶಾಸಕರು ಕೂಡ ಸಚಿವ ಸ್ಥಾನಕ್ಕೆ ಲಾಬಿ ಕೂಡ ನಡೆಸ್ತಾ ಇರುವಂಥದ್ದು. ಈ ಸಚಿವ ಸ್ಥಾನ ಲಾಬಿ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿದ್ರೆ ಸುಮಾರು 30 ರಿಂದ 50 ಜನಗಳು ಕೂಡ ಏನು ಹಿರಿಯರು ಅಂದರೆ ಎಲ್ಲ ಜಿಲ್ಲಾವಾರ ಆಗಿರ್ಬೋದು, ಪ್ರಾದೇಶಿಕತೆ ಆಗಿರ್ಬೋದು, ಸಾಕಷ್ಟು ಒಂದು ಹಿರಿಯ ಸಚಿವರುಗಳು ಸೇರಿದಂತೆ ಶಾಸಕರು ಒತ್ತಡ ಇರ್ತಾ ಇದ್ದಾರೆ. ಹೀಗಾಗಿ ಒಂದು ಈ ಸಭೆಯಲ್ಲಿ ಯಾರ್ಯಾರು ನೀಡಬೇಕು, ಆರಂಭದಲ್ಲಿ ಎಷ್ಟು ಜನಕ್ಕೆ CM ಜೊತೆಗೆ ಸಚಿವ ಸ್ಥಾನವನ್ನು ಏನು ಪ್ರಮಾಣ ವಚನಕ್ಕೆ ರೆಡಿ ಮಾಡಬೇಕು ಅನ್ನೋದು ಕೂಡ ಅಂತಿಮವಾಗಿ ಸಭೆ ನಡೆಸ್ತಾ ಇದ್ದಾರೆ. ಈಗ ಅದು ಇವತ್ತು ಸಂಜೆ ಒಳಗಡೆ ಅಂತಿಮವಾಗುವಂಥ ಲಕ್ಷಣಗಳು ಕೂಡ ಇರುವಂಥದ್ದು. ನಾಳೆ CLP ಬಳಿಕ ಮತ್ತೆ ಪ್ರಮಾಣ ವಚನಕ್ಕೆ ದಿನಾಂಕ ನಿಗದಿಯಾಗುವಂಥ ಸಾಧ್ಯತೆ ಹೆಚ್ಚಿರುವಂಥದ್ದು. ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ಮಹೇಶ್.